ಲಿಂಗಾಯತ್ ಸಮುದಾಯದಲ್ಲಿ ಪ್ರತೀತಿ ಇದೆ. ಜಂಗಮರು ಅಂದ್ರೆ ನಾವು ಗುರುಗಳಂತ ಪಾದ ಪೂಜೆ ಮಾಡಿ ಅವರ ಏನು ನಮ್ಮ ಅಮೃತ ಅಂತ ಹೇಳಿ ಅದನ್ನೆಲ್ಲ ಮನೆಗೆಲ್ಲ ಹಾಕ್ತೇವೆ. ಹಂಗೆ ಗುರುಗಳು ಮಾತಾಡಕತ್ತಿದ್ರೆ ಉಳಿದವ್ರು ಯಾರು ಮಾತಾಡಂಗಿಲ್ಲ. ನೀವು ಅದಕ್ಕೋಸ್ಕರ ರಾಜ್ಯದಲ್ಲಿ ಅವರೊಬ್ಬರೇ ಮಾತಾಡ್ಲಿ ಅಂತ ಹೇಳಿ ನಾವೆಲ್ಲ ಲಿಂಗಾಯತರು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಅವ್ರು ಮಾತಾಡ್ತಾ ಇದಾರೆ. ಯಡಿಯೂರಪ್ಪನವ್ರು ಯಾಕೆ ಗುಡುಕ್ತಾರೆ, ರೇಣುಕಾಚಾರ್ಯ ಕೂಡ ಅದೇ ರೀತಿ ಗುಡುಕ್ತಾರೆ. ಅವರ ಗುಡುಗಿಗೆ ನಮ್ಮೆಲ್ಲರೂ ಧ್ವನಿ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ಬಹುಶಃ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹಸಿರು ಟವಲ್ ಅನ್ನು ಹಾಕೊಂಡು ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಮಾಡಿದ ಮೊದಲನೇ ದಿನ, ಮೊದಲನೇ ಕ್ಷಣ, ಮೊದಲನೇ ಸಹಿ ಯಾತಕ್ ಮಾಡಿದ್ದು ಅಂತಂದ್ರೆ ರೈತರಿಗೋಸ್ಕರ ಸಾಲ ಮನ್ನಾ ಮಾಡತಕ್ಕಂಥ ಕೆಲಸ ಮಾಡಿದ್ರು. ಅದೇ ರೀತಿಯಾಗಿ ರೈತರಗೋಸ್ಕರ ಗೋಶಾಲೆಗಳನ್ನ ತೆಗಿಬೇಕು ಪ್ರತಿ ತಾಲೂಕು ಕೇಂದ್ರದಂತೆ ತೀರ್ಮಾನ ಮಾಡಿದ್ದಂಥದ್ದು ಯಡಿಯೂರಪ್ಪನವರು. ಅದೇ ರೀತಿಯಾಗಿ ರೈತರ ಕಿಸಾನ್ ಸನ್ಮಾನ್ ಯೋಜನೆ ಏನ್ ನಮ್ಮ ಪ್ರಧಾನಮಂತ್ರಿಗಳು ಪ್ರಾರಂಭ ಮಾಡಿದ್ರು, ಅದಕ್ಕೆ ಪೂರಕವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು 4,000 ರೂಪಾಯಿಗಳನ್ನ ರೈತರಿಗೆ ನೇರವಾಗಿ ಅಕೌಂಟ್ಗೆ ಹಣ ಕೊಟ್ಟಂತ ಅತ್ಯಂತ ಪ್ರಾಮಾಣಿಕ ರೈತ ನಾಯಕ ಯಾರು ಅಂದ್ರೆ ಅದು ಯಡಿಯೂರಪ್ಪನವರು. ಇವತ್ತು ಅವರ ಒಂದು ಹುಟ್ಟುಹಬ್ಬವನ್ನ ನಮ್ಮ ಒಂದು ರಾಜ್ಯದಲ್ಲಿ ವಿಶೇಷವಾಗಿ ರೈತ ಮೋರ್ಚಾದ ಅಧ್ಯಕ್ಷನಾದಂಥ ನನ್ನ ಒಂದು ಸಲಹೆ ಮೇರೆಗೆ ವಿಶೇಷವಾಗಿ ನಮ್ಮ ರುದ್ರೇಶ್ ಅವರು, ನಮ್ಮ ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರು ಮತ್ತು ಸತೀಶ್ ಕಡತಮನಿಯವರು, ನಮ್ಮ ರೈತ ಮೋರ್ಚಾದ ಕಾರ್ಯದರ್ಶಿಗಳು, ರಾಜ್ಯ ಕಾರ್ಯದರ್ಶಿಗಳು, ಅದೇ ರೀತಿ ನಮ್ಮ ಜೆ ಮೂರ್ತಿಯವರು ಬೆಂಗಳೂರು ವಿಭಾಗದ ಅಧ್ಯಕ್ಷರು, ವಿಶೇಷವಾಗಿ ಭಾಗದ ಎಲ್ಲ ಗೋಶಾಲೆಗಳಿಗೆ ಏನು ಯಡಿಯೂರಪ್ಪನವರ ಒಂದು ಹೆಸರಿನಲ್ಲಿ ಉಚಿತವಾಗಿ ಎಲ್ಲ ಗೋಶಾಲೆಗಳಿಗೆ ಮೇವುಗಳನ್ನ ಕಳಿಸೋದ್ರ ಮುಖಾಂತರ ಈ ಸರ್ಕಾರಕ್ಕೆ ಒಂದು ಏನು ತಿಳುವಳಿಕೆಯನ್ನು ಹೇಳಬೇಕು. ವಿಶೇಷವಾಗಿ ಎಚ್ಚರಿಕೆ ಅನ್ನೋದಕ್ಕಿಂತ ಇವತ್ತಿನ ದಿನ ಈ ಸರ್ಕಾರಕ್ಕೆ ಒಂದು ತಿಳುವಳಿಕೆ ಹೇಳಬೇಕು. ಯಾಕಂದ್ರೆ ಸಂಪೂರ್ಣವಾಗಿ ನಮ್ಮ ಸರ್ಕಾರ ಇದ್ದಾಗ ಈ ಗೋಶಾಲೆಗಳನ್ನ ಪ್ರಾರಂಭ ಮಾಡಿದ್ರು, ಆ ಎಲ್ಲ ಗೋಶಾಲೆಗಳನ್ನ ರದ್ದು ಮಾಡತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿದೆ. ಅದನ್ನು ಪುನಃ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತು ಯಡಿಯೂರಪ್ಪನವರ ಒಂದು ಹುಟ್ಟುಹಬ್ಬದ ದಿನ ಇಡೀ ಜಿಲ್ಲೆಯಾದ್ಯಂತ ಗೋಶಾಲೆಗಳಿಗೆ ಮೇವನ್ನ ಉಚಿತವಾಗಿ ನೀಡೋದ್ರ ಮುಖಾಂತರ ಅತ್ಯಂತ ಸರಳವಾಗಿ ಯಡಿಯೂರಪ್ಪಾಜಿಯವರ ಒಂದು ಹುಟ್ಟುಹಬ್ಬವನ್ನ ನಮ್ಮ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ವತಿಯಿಂದ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬೆಂಗಳೂರು ವಿಭಾಗದಲ್ಲಿ ನೇತೃತ್ವ ವಹಿಸಿಕೊಂಡು 100 ಗೋಶಾಲೆಗಳಿಗೆ ಇನ್ನು ಉಚಿತವಾಗಿ ಮೇವನ್ನು ಕಳಿಸುವಂತ ವ್ಯವಸ್ಥೆ ಮಾಡಿರ್ತಕ್ಕಂಥ ನಮ್ಮ ಸತೀಶ್ ಕಡತಮನಿಯವರಿಗೂ ಮತ್ತು ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ರುದ್ರೇಶ್ ಅಣ್ಣವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.